ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬಾಡಿಯಲ್ಲಿರುವಂತಹ ಹೀಟನ್ನು ಕಡಿಮೆ ಮಾಡುವಂತಹ ಗೋಂದ್ ಕಟೀರವನ್ನು ಯಾವ ರೀತಿ ಡ್ರಿಂಕ್ ಥರ ಮಾಡಿಕೊಂಡು ಕುಡಿಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಗೋಂದ್ ಕಟೀರ ನಮಗೇನು ಹೊಸದೇನಲ್ಲ ಫ್ರೆಂಡ್ಸ್. ಬಾಡಿಯಲ್ಲಿ ಹೀಟ್ ಆದಾಗ, ಅದರಲ್ಲೂ ಸಮ್ಮರ್ ಸೀಸನ್ನಲ್ಲಿ ನಮ್ಮ ಅಜ್ಜ ತಾತಂದ್ರು ಸಹ ಇದನ್ನು ಗಂಧಗಂಗಡಿಯಲ್ಲಿ ತಂದುಬಿಟ್ಟು ಕುಡಿತಾ ಇದ್ರಂತೆ. ಈ ಗೋಂದ್ ಕಟೀರವನ್ನು ಕುಡಿಯೋದ್ರಿಂದ ಯೂರಿನ್ ಇನ್ಫೆಕ್ಷನ್, ಬಾಡಿಯಲ್ಲಿ ಜಾಸ್ತಿ ಹೀಟ್ ಆದಾಗ ಯೂರಿನ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಆಗುವ ಹುರಿಯನ್ನು ಸಹ ಈಸಿಯಾಗಿ ಕಡಿಮೆ ಮಾಡುತ್ತೆ. ಈ ಗೋಂದ್ ಕಟೀರವನ್ನು ನಾವು ತೆಂಗಿನ ನೀರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಹಾಲು ಇಲ್ಲ ಮಜ್ಜಿಗೆ ಇಲ್ಲ ಬರೀ ನೀರಲ್ಲಿ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಬನ್ನಿ ಫ್ರೆಂಡ್ಸ್, ಈ ಗೋಂದ್ ಕಟೀರವನ್ನು ನಾವು ಯಾವ ರೀತಿ ಕುಡಿಬೇಕೋ ತೋರಿಸ್ಕೊಡ್ತೀನಿ. ಈ ಗೋಂದ್ ಕಟೀರವನ್ನು ನಾನು ಜಾಸ್ತಿ ಅಂಗಡಿಗಳಲ್ಲಿ ಕೇಳಿ ನೋಡಿದೆ, ರೇಷನ್ ಶಾಪ್ಸಲ್ಲಿ, ಬಟ್ ನನಗೆ ಸಿಗಲಿಲ್ಲ. ಆದ್ದರಿಂದ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿಕೊಂಡೆ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್. ನಮಗಿರುವಂತಹ ಸಬ್ಸ್ಕ್ರೈಬರ್ಸ್ಗೆ ಯಾರೂ ಪೇಯ್ಡ್ ಪ್ರಮೋಷನ್ಗೆ ಕೊಡೋದು ಇಲ್ಲ ಪ್ರಾಡಕ್ಟ್ಸ್ನ. ನೋಡಿ ಫ್ರೆಂಡ್ಸ್, ಪ್ರಾಡಕ್ಟ್ ಅಂತೂ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟವ್ರೆ. ನಮಗೆ ಗೋಂದ್ ಕಟೀರ ಅನ್ನೋದು ಈ ರೀತಿ ಇರುತ್ತೆ. ಇದನ್ನು ಒಂದು 4ರಿಂದ 5 ಪೀಸನ್ನು ನೆನೆಸ್ಕೊಂಡ್ರೆ ಸಾಕು. ಮನೆಯಲ್ಲಿ 4ರಿಂದ 5 ಜನ ಆರಾಮಾಗಿ ಕುಡಿಬೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾನು ಒಂದು 6 ಗೋಂದ್ ಕಟೀರ ಪೀಸ್ಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಎಷ್ಟು ನೀರು ಆ್ಯಡ್ ಮಾಡಿದ್ರೆ ಅಷ್ಟು ಉಬ್ಬುತ್ತೆ ಫ್ರೆಂಡ್ಸ್. ಈಗ ಈ ಗೋಂದ್ ಕಟೀರವನ್ನು ಈ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ತೊಳೆದ್ಬಿಡಿ. ಈಗ 1 ಲೀಟರಷ್ಟು ನೀರನ್ನು ಆ್ಯಡ್ ಮಾಡಿ. ನಾನು ಓವರ್ನೈಟ್ ಕಾಪರ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರುವಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ಕ್ಲೋಸ್ ಮಾಡಿಬಿಟ್ಟು 7 to 8 ಅವರ್ಸ್ ನೆನೆಸ್ಕೊಳ್ಳಿ. ಇಲ್ಲ ನೈಟ್ ನೆನೆಸ್ಕೊಂಡ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇನ್ನೂ ಆರೋಗ್ಯಕರ. ನಾನು ನೈಟೇ ನೆನೆಸ್ಕೊಂಡಿದ್ದೆ ಫ್ರೆಂಡ್ಸ್, ಯಾಕಂದರೆ ಹೀಟ್ ಜಾಸ್ತಿ ಆಗೋಗಿತ್ತು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಣ ಅಂತ. ನೋಡಿ, ಮಾರ್ನಿಂಗ್ ಅಷ್ಟೊತ್ತಿಗೆ ನಮಗೆ ಕಟೀರ ಎಲ್ಲ ನೀಟಾಗಿ ಉಬ್ಬಿ ಬಂದಿದೆ, ಜಲ್ಲಿ ಜಲ್ಲಿಯಾಗಿ ಫಾರ್ಮ್ ಆಗಿದೆ. ನಮಗೆ ಬಾಡಿಯಲ್ಲಿ ಜಾಸ್ತಿ ಹೀಟ್ ಆಗಿದೆ ಅನ್ನೋಂಗಿದ್ರೆ ನೀರು ಮಜ್ಜಿಗೆ ಇಲ್ಲ ತೆಂಗಿನ ನೀರಲ್ಲಿ ಹಾಕ್ಕೊಂಡು ಕುಡೀರಿ, ಬೇಗ ಹೀಟ್ ಕಡಿಮೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು 3 ಡ್ರಿಂಕ್ಸನ್ನು ತೋರಿಸ್ಕೊಡ್ತೀನಿ. ಈ ಗೋಂದ್ ಕಟೀರದಿಂದ ಒಂದು ಗ್ಲಾಸ್ ತಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟೀರವನ್ನು ಸೇರಿಸ್ಕೊಳ್ಳಿ. ಈಗ ನೆನೆಸ್ಕೊಂಡಿರುವಂತಹ ಚಿಯಾ ಸೀಡ್ಸನ್ನು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು. ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇರೋದ್ರಿಂದ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇರುವಂಥವರು ಈ ಚಿಯಾ ಸೀಡ್ಸನ್ನು 1 ಸ್ಪೂನ್ ಆ್ಯಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಿ. ನಾನು ಈ ಡ್ರಿಂಕಲ್ಲಿ ತೆಂಗಿನ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗೋಂದ್ ಕಟೀರ ಮತ್ತು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡಿದ ನಂತರ ಈ ರೀತಿ ತೆಂಗಿನ ನೀರನ್ನು ನೀಟಾಗಿ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಡಿಬೋದು. ಚಿಯಾ ಸೀಡ್ಸ್ ಬಂದುಬಿಟ್ಟು ನಿಮ್ಮ ಆಪ್ಷನ್ ಫ್ರೆಂಡ್ಸ್, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅವಶ್ಯಕತೆ ಇಲ್ಲ. ಈ ರೀತಿ ಗೋಂದ್ ಕಟೀರವನ್ನು ತೆಂಗಿನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಬೇಗ ಕಡಿಮೆ ಆಗುತ್ತೆ. ನಂತರ ಇನ್ನೊಂದು ಲೋಟ ತೊಗೊಂಡ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟೀರ ಹಾಕ್ಕೊಳ್ಳಿ. ಸೇಮ್ ಆ್ಯಸ್ ಯೂಶುವಲ್ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡಿ. ನಾನು ಈ ಡ್ರಿಂಕನ್ನು ಮಗು ಕೊಡ್ತಾ ಇರೋದ್ರಿಂದ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿರುವಂಥ ಹಾಲನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಕೊಡ್ಬೋದು. ನಾವು ಹಾಲಿಗೆ ಬದಲು ನೀರು ಮಜ್ಜಿಗೆ ಬೇಕಾದರೂ ಹಾಕ್ಕೊಂಡು ಕುಡಿಬೋದು, ಇನ್ನೂ ತಂಪು ನೀಡುತ್ತೆ. ಈ ರೀತಿ ತೆಂಗಿನ ನೀರು, ಹಾಲು, ಮಜ್ಜಿಗೆಯಲ್ಲಿ ಹಾಕಿ ಕುಡಿಯಲು ಇಷ್ಟಪಡದೇ ಇರೋರು ಈ ಫೈನಲ್ ಡ್ರಿಂಕನ್ನು ಕುಡಿಬೋದು. ಈ ರೀತಿ ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟೀರ ಹಾಕಿ ನಂತರ ಚಿಯಾ ಸೀಡ್ಸ್ ಆ್ಯಡ್ ಮಾಡಿಬಿಟ್ಟು ಕುಡಿಯೋ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು. ಇಲ್ಲಿ ನಾನು ಓವರ್ನೈಟ್ ಕಾಪರ್ ಬಾಟಲಲ್ಲಿ ಸ್ಟೋರ್ ಮಾಡಿರುವಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಾಪರಲ್ಲಿ ಸ್ಟೋರ್ ಮಾಡಿಬಿಟ್ಟು ಡ್ರಿಂಕ್ಸ್ಗೆ ಹಾಕ್ಕೊಂಡ್ರೆ ತುಂಬ ಆರೋಗ್ಯಕರ. ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬರೀ ಆ ನೀರು ಕುಡಿದ್ರೂ ತುಂಬ ಆರೋಗ್ಯಕರ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ನಿಮಗೆ ಯೂಸ್ ಆಗುತ್ತೆ ಅಂತ 3 ತರಹದ ಗೋಂದ್ ಕಟೀರ ಡ್ರಿಂಕ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ನೋಂಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.